ಸಚಿವ ಎಂ.ಬಿ. ಪಾಟೀಲ್ ಅವರು ಇವತ್ತು ಬಜೆಟ್ಗೂ ಹೋಗೋಕ್ ಮುಂಚೆ ಆಡಿದಂತಹ ಒಂದು ಮಾತಿದೆಯಲ್ಲ ತೀರಾ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಕರೆದೊಯ್ತಾ ಇದೆ. ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರೆ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನು ಆಲ್ರೆಡಿ ಹೈಕಮಾಂಡ್ ನಮಗೆ ಹೇಳಿದೆ, ಹೈಕಮಾಂಡೇ ಹೇಳಿದೆ ಅಂತ ಫಾರ್ ದ ಫಸ್ಟ್ ಟೈಮ್ ಎಂ.ಬಿ. ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ನಿಶ್ಚಿತವಾಗಿ ಅದ್ರಾಗೇನಿದೆ, ಇನ್ನೂ 2028 ಅವರು ಮುಖ್ಯಮಂತ್ರಿಗಳು ಇರ್ತಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತು ದಿವಸ ಹೈಕಮಾಂಡ್ ಇರ್ತದೆ. ಇವತ್ತು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದಾರೆ? ಹೈಕಮಾಂಡ್ ಹೇಳಿದೆ. ನಮಸ್ಕಾರ. ಹೌದಾ? ಎಲ್ಲ ಹೈಕಮಾಂಡ್ ಹೇಳಿದೆ. ಇಷ್ಟು ದಿವಸ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಎಂ.ಬಿ. ಪಾಟೀಲ್ ಅವರು ಈ ಕಡೆಗೂ ಸ್ಟ್ಯಾಂಡ್ ತಗೊಳ್ತಾರಿಲ್ಲ, ಆ ಕಡೆಗೂ ಸ್ಟ್ಯಾಂಡ್ ತಗೊಳ್ತಾರಿಲ್ಲ, ತುಂಬಾ ನ್ಯೂಟ್ರಲ್ ಆಗಿರ್ತಾ ಇದ್ರು. ಬಟ್ ಬದಲಾದಂತಹ ಕಾಲಘಟ್ಟದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಈಗಾಗಲೇ ಹೇಳಿದೆ, ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ, ನೆಕ್ಸ್ಟ್ 3 ಬಜೆಟ್ ಏನಿದೆ ಅದನ್ನು ಅವರೇ ಮಂಡಿಸ್ತಾರೆ ಅನ್ನೋದು ಅವ್ರ ಮಾತು.